ವೀಕ್ಷಕರೇ, ಟ್ರ್ಯಾಕಾನ್ ಕೊರಿಯರ್ ಕಂಪನಿ ಶುರುವಾಗಿದ್ದು 2002ರಲ್ಲಿ 4000ಕ್ಕೂ ಹೆಚ್ಚು ಬ್ರಾಂಚ್ಗಳು ಇವ್ರದ್ದು ಎಕ್ಸಿಸ್ಟ್ ಇದೆ ಆ್ಯಂಡ್ 47 ಸಿಟಿಗಳಲ್ಲಿ 3800ಕ್ಕೂ ಹೆಚ್ಚು ಪಿನ್ ಕೋಡ್ಗಳಲ್ಲಿ ಇವರ ಕೊರಿಯರ್ ಸರ್ವಿಸಸ್ ಅವೈಲೇಬಲ್ ಇದೆ. ಇದೊಂದು ಪ್ರೈವೇಟ್ ಲಿಮಿಟೆಡ್ ಕೊರಿಯರ್ ಕಂಪನಿಯಾಗಿದ್ದು ಇವರ ವೆಬ್ಸೈಟ್ ಬಂದುಬಿಟ್ಟು tracon.in. ಈ ಟ್ರ್ಯಾಕಾನ್ ಕಂಪನಿಯ ಫ್ರಾಂಚೈಸಿಯಲ್ಲಿ ಮೇಜರ್ ಆಗಿ 2 ಬೆನಿಫಿಟ್ಸ್ಗಳು ನೋಡೋಕೆ ಸಿಗುತ್ತೆ. ಒಂದು, ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ಕೊರಿಯರ್ ಫ್ರಾಂಚೈಸಿ ಸಿಗ್ತಾ ಇದೆ. ಇನ್ನೊಂದು, ಯಾವುದೇ ಎಕ್ಸ್ಪೀರಿಯನ್ಸ್ ಬೇಕಾಗೋದಿಲ್ಲ, ಡೈರೆಕ್ಟಾಗಿ ಇವರ ಫ್ರಾಂಚೈಸನ್ನು ನೀವು ತೊಗೊಳ್ಬೋದು. ಸೊ ಟ್ರ್ಯಾಕಾನ್ ಕೊರಿಯರ್ ಫ್ರಾಂಚೈಸಿಯಲ್ಲಿ 3 ಮೇಜರ್ ಆಗಿ ಟೈಪ್ಸ್ ಬರುತ್ತೆ: ಸಿಂಗಲ್ ಯೂನಿಟ್ ಫ್ರಾಂಚೈಸಿ, ಮಾಸ್ಟರ್ ಫ್ರಾಂಚೈಸಿ ಮತ್ತು ಸೂಪರ್ ಫ್ರಾಂಚೈಸಿ ಅಂತ. ಸಿಂಗಲ್ ಯೂನಿಟ್ ಫ್ರಾಂಚೈಸಿ ಅಂದರೆ ಒಂದು ಪರ್ಟಿಕ್ಯುಲರ್ ಪಿನ್ ಕೋಡನ್ನು ಪ್ರೊವೈಡ್ ಮಾಡ್ತಾರೆ. ಆ ಪಿನ್ ಕೋಡ್ ಕವರ್ ಆಗುವಂಥ ಲೊಕೇಶನ್ಗಳಲ್ಲಿ ಮಾತ್ರ ಕೊರಿಯರ್ ಸರ್ವಿಸಸ್ನ ಪ್ರೊವೈಡ್ ಮಾಡಬೇಕಾಗತ್ತೆ. ಪ್ಲಸ್ ಬಿಸ್ನೆಸ್ ಡೆವಲಪ್ಮೆಂಟ್ ಕಡೆಗೆ ಫೋಕಸ್ ಇರುತ್ತೆ, ಅಂದರೆ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ನೀವು ಕಂಪನಿಗೆ ಹೆಲ್ಪ್ ಮಾಡಬೇಕಾಗತ್ತೆ. ಇದು ಒಂದು ಇನ್ಬೌಂಡ್ ಡೆಲಿವರಿ ಸರ್ವಿಸ್ ಆಗಿರುತ್ತೆ. ನೆಕ್ಸ್ಟು ಮಾಸ್ಟರ್ ಫ್ರಾಂಚೈಸಿ. ಇದು ಸಿಂಗಲ್ ಯೂನಿಟ್ ಫ್ರಾಂಚೈಸಿಗಿಂತ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿರುವಂಥ ಫ್ರಾಂಚೈಸಿ ಆಗಿರುತ್ತೆ. ಇದು ಒಂದು ಮಿನಿ ಹಬ್ ರೀತಿ ವರ್ಕ್ ಆಗುತ್ತೆ. ಒಂದು ಪಿನ್ ಕೋಡ್ಗಿಂತ ಜಾಸ್ತಿ ಪಿನ್ ಕೋಡ್ಗಳು ಇದರಲ್ಲಿ ಕವರ್ ಆಗುತ್ತೆ. ಸೊ ಆ ಎಲ್ಲ ಲೊಕೇಶನ್ಗಳಲ್ಲಿ ಕೊರಿಯರ್ ಸರ್ವಿಸಸ್ನ ಪ್ರೊವೈಡ್ ಮಾಡೋದಿರುತ್ತೆ ಇದರಲ್ಲಿ. ಮಾಸ್ಟರ್ ಫ್ರಾಂಚೈಸಿಯನ್ನು ತೊಗೊಳ್ಳೋದಾದರೆ 750ರಿಂದ 800 ಸ್ಕ್ವೇರ್ ಫೀಟ್ ಆಫೀಸ್ ಸ್ಪೇಸ್ ಅವಶ್ಯಕತೆ ಇರುತ್ತೆ. ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್, ಸಿಸ್ಟಮ್ ಆಗಿರ್ಬೋದು, ಮ್ಯಾನ್ ಪವರ್ ಅಂದರೆ ಸ್ಟಾಫ್ಸ್, ನಿಮ್ಮ ಆರ್ಡ್ರನ್ನ ನೋಡಿಕೊಂಡು ಎಷ್ಟು ಸ್ಟಾಫ್ಸ್ ಬೇಕಂತ ನೀವು ಅಪಾಯಿಂಟ್ ಮಾಡ್ಕೊಳ್ಬೇಕು. ಪ್ಲಸ್ ವೆಹಿಕಲ್ ಕೂಡ ಬೇಕಾಗತ್ತೆ. ಇಲ್ಲಿ ಏನೇನು ವರ್ಕ್ ಇರುತ್ತೆ ಅಂತಂದರೆ, ನೀವು ಸಿಂಗಲ್ ಯೂನಿಟ್ ಫ್ರಾಂಚೈಸಿಗಳನ್ನ ಅಪಾಯಿಂಟ್ ಮಾಡೋದಿರುತ್ತೆ, ಅಂದರೆ ಸಿಂಗಲ್ ಯೂನಿಟ್ ಫ್ರಾಂಚೈಸಿ ಇದರಲ್ಲಿ ಕವರ್ ಆಗುತ್ತೆ. ಪ್ಲಸ್ ರೆವೆನ್ಯೂ ಗ್ರೋತ್ನ ನೀವು ಫೋಕಸ್ ಮಾಡಬೇಕಾಗತ್ತೆ. ಜೊತೆಗೆ ಕಂಪನಿ ನೆಟ್ವರ್ಕನ್ನು ಎಕ್ಸ್ಪಾಂಡ್ ಮಾಡೋದಕ್ಕೆ ನೀವು ಕಂಪನಿಗೆ ಹೆಲ್ಪ್ ಮಾಡಬೇಕು. ಇನ್ನು ಸೂಪರ್ ಫ್ರಾಂಚೈಸಿ, ಇದು ನಿಮ್ಮ ಡಿಸ್ಟಿಕ್ಕಲ್ಲಿ ಹೆಡ್ ಕ್ವಾರ್ಟರ್ ಆಗಿರುತ್ತೆ. ಇದರಲ್ಲಿ ಸಿಂಗಲ್ ಯೂನಿಟ್ ಫ್ರಾಂಚೈಸಿ ಮತ್ತು ಮಾಸ್ಟರ್ ಫ್ರಾಂಚೈಸಿ ಎರಡೂ ಕವರ್ ಆಗುತ್ತೆ. ಸೂಪರ್ ಫ್ರಾಂಚೈಸಿ ಕೇವಲ ಟೈರ್ 2 ಮತ್ತು ಟೈರ್ 3 ಸಿಟಿಗಳಲ್ಲಿ ಮಾತ್ರ ಅವೈಲೇಬಲ್ ಇರುತ್ತೆ. ಸೂಪರ್ ಫ್ರಾಂಚೈಸಿನ ತೊಗೊಳ್ಳೋದಾದರೆ 1000ರಿಂದ 1200 ಸ್ಕ್ವೇರ್ ಫೀಟ್ ಆಫೀಸ್ ಸ್ಪೇಸ್ ಅವಶ್ಯಕತೆ ಇರುತ್ತೆ. ಜೊತೆಗೆ ಸಿಸ್ಟಮ್, ಮ್ಯಾನ್ ಪವರ್, ವೆಹಿಕಲ್ ಎಲ್ಲ ಬೇಕಾಗತ್ತೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಕೊರಿಯರ್ ಶಿಪ್ಮೆಂಟ್ಸ್ ಎಲ್ಲ ಬರುತ್ತಲ್ಲ, ಸೊ ಅದನ್ನು ಸಿಂಗಲ್ ಯೂನಿಟ್ ಫ್ರಾಂಚೈಸಿ ಮತ್ತು ಮಾಸ್ಟರ್ ಫ್ರಾಂಚೈಸಿಗಳಿಗೆ ಸೆಂಡ್ ಮಾಡೋದಾಗಿರುತ್ತೆ. ಆ್ಯಂಡ್ ಇದು ನಿಮ್ಮ ಡಿಸ್ಟ್ರಿಕ್ಟ್ ಒಳಗಡೆ ಮಾತ್ರ ಕವರ್ ಆಗುತ್ತೆ. ಪ್ಲಸ್ ರೆವೆನ್ಯೂ ಗ್ರೋತ್, ಕಂಪನಿದು ರೆವೆನ್ಯೂ ಗ್ರೋತ್ ಮತ್ತು ಕಂಪನಿ ನೆಟ್ವರ್ಕ್ ಎಕ್ಸ್ಪಾಂಡ್ ಮಾಡೋದ್ರ ಕಡೆಗೂ ಫೋಕಸ್ ಮಾಡಬೇಕಾಗತ್ತೆ. ಇನ್ನು ಟ್ರ್ಯಾಕಾನ್ ಕಂಪನಿಯ ಫ್ರಾಂಚೈಸಿ ತೊಗೊಳ್ಳೋದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು ಅಂತ ನೋಡೋದಾದರೆ, ಸಿಂಗಲ್ ಯೂನಿಟ್ ಫ್ರಾಂಚೈಸಿ ತೊಗೊಳ್ತಾ ಇದ್ದೀರಾ ಅಂದರೆ ಫ್ರಾಂಚೈಸಿ ಕೋಡ್ನ ಓಪನ್ ಮಾಡೋದಕ್ಕೆ ಅಂತ 15,000 ರೂಪಾಯಿ ಬೇಕಾಗತ್ತೆ. ಪ್ಲಸ್ ಇನ್ಫ್ರಾಸ್ಟ್ರಕ್ಚರ್, ಸಿಸ್ಟಮ್ ಎಲ್ಲ ಸೇರಿಬಿಟ್ಟು 50,000. ಟೋಟಲ್ ಆಗಿ 65,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಸಿಂಗಲ್ ಯೂನಿಟ್ ಫ್ರಾಂಚೈಸಿಗೆ. ಇನ್ನು ಮಾಸ್ಟರ್ ಫ್ರಾಂಚೈಸಿ ತೊಗೊಳ್ಳೋದಾದರೆ ಆಫೀಸ್ ಸೆಟಪ್, ಮ್ಯಾನ್ ಪವರ್, ಸಿಸ್ಟಮ್, ವೆಹಿಕಲ್ ಎಲ್ಲ ಸೇರಿ ಟೋಟಲ್ ಒಂದು 5 ಲಕ್ಷ ರೂಪಾಯಿ ಮಿನಿಮಮ್ ಬೇಕಾಗುತ್ತೆ. ಆ್ಯಂಡ್ ಸೂಪರ್ ಫ್ರಾಂಚೈಸಿ ತೊಗೊಳ್ಳೋದಾದರೆ ಸೇಮ್ ಆಫೀಸ್ ಸೆಟಪ್, ಮ್ಯಾನ್ ಪವರ್, ಸಿಸ್ಟಮು, ವೆಹಿಕಲ್ ಎಲ್ಲ ಸೇರಿಬಿಟ್ಟು ಟೋಟಲ್ 15 ಲಕ್ಷ ರೂಪಾಯಿ ಬೇಕಾಗುತ್ತೆ. ಅಂದರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಇದು 15 ಲಕ್ಷ ರೂಪಾಯಿ. ಇನ್ನು ಈ ಫ್ರಾಂಚೈಸಿ ಬಿಸ್ನೆಸ್ಗೆ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಂತ ನೋಡೋದಾದರೆ, ಶಾಪ್ ರಿಜಿಸ್ಟ್ರೇಷನ್ ಲೈಸೆನ್ಸ್ ಬೇಕಾಗತ್ತೆ, ರೆಂಟ್ ಅಗ್ರಿಮೆಂಟ್ ಬೇಕಾಗತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಬೇಕಾಗತ್ತೆ. ಜೊತೆಗೆ ನಿಮ್ಮದು ಬಿಸ್ನೆಸ್ ಪಾನ್ ಕಾರ್ಡ್ ಅವಶ್ಯಕತೆ ಇರುತ್ತೆ. ಆ್ಯಂಡ್ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಬೇಕು ಲಾಸ್ಟ್ 6 ಮಂತ್ದು. ಅದ್ರ ಜೊತೆಗೆ ಆಧಾರ್ ಕಾರ್ಡ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಬೇಕಾಗತ್ತೆ. GST ರಿಜಿಸ್ಟ್ರೇಷನ್ ಆಗಿರಬೇಕು. ಆ್ಯಂಡ್ ಸೆಕ್ಯೂರಿಟಿ ಡೆಪಾಸಿಟ್ನ ನೀವು DD ಮುಖಾಂತರ ಕಳಿಸ್ಬೇಕಾಗತ್ತೆ. ಇನ್ನು ನಿಮ್ಮದು ಬಿಸ್ನೆಸ್ ಏರಿಯಾ ಇರುತ್ತಲ್ಲ, ಅದ್ರದ್ದು ಫೋಟೋನ ನೀವು ಕಳಿಸ್ಬೇಕಾಗತ್ತೆ, ಪ್ರೊವೈಡ್ ಮಾಡಬೇಕಾಗತ್ತೆ. ಫ್ರಾಂಚೈಸಿ ತೊಗೊಳ್ಳುವಂಥ ಟೈಮ್ನಲ್ಲಿ ವಿಸಿಟಿಂಗ್ ಕಾರ್ಡ್ ಇದ್ದರೆ ಅದನ್ನು ಕೂಡ ಪ್ರೊವೈಡ್ ಮಾಡಬೇಕಾಗತ್ತೆ. ಸೊ ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ಈ ಬಿಸ್ನೆಸ್ಸನ್ನು ಟ್ರೈ ಮಾಡ್ತೀರಾ ಅಂದರೆ ಸಿಂಗಲ್ ಯೂನಿಟ್ ಫ್ರಾಂಚೈಸಿಯನ್ನು ತೊಗೊಂಡು ಟ್ರೈ ಮಾಡ್ಬೋದು. ಅದು ಬರೀ 65,000 ರೂಪಾಯಿ ಇನ್ವೆಸ್ಟ್ಮೆಂಟ್ನಲ್ಲಿ. ಆ್ಯಂಡ್ ಯಾವುದೇ ಎಕ್ಸ್ಪೀರಿಯನ್ಸ್ ಕೂಡ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ. ಇನ್ನು ಕಮಿಷನ್ ಅಥವಾ ಪ್ರಾಫಿಟ್ ಯಾವ ರೀತಿ ಇದೆ ಇದರಲ್ಲಿ ಅಂತ ನೋಡೋದಾದರೆ, ಇಲ್ಲಿ ಬುಕ್ಕಿಂಗ್ ಅಥವಾ ಕೊರಿಯರ್ ಪಿಕಪ್ ಮತ್ತು ಡೆಲಿವರಿಗೆ ಬೇರೆ ಬೇರೆ ರೀತಿ ಇದೆ. ಬುಕ್ಕಿಂಗ್ ಅಥವಾ ಕೊರಿಯರ್ ಪಿಕಪ್ ಏನಿರುತ್ತಲ್ಲ, ಅದಕ್ಕೆ 60% ನಿಮಗೆ ಪ್ರಾಫಿಟ್ ಆಗುತ್ತೆ. 40% ನೀವು ಕಂಪನಿಗೆ ಪೇ ಮಾಡಬೇಕು. ಟೋಟಲ್ ಬಿಸ್ನೆಸ್ನಲ್ಲಿ 60% ಮಾತ್ರ ನಿಮ್ಮದಾಗುತ್ತೆ. ಇನ್ನು ಡೆಲಿವರಿಗಾದರೆ 3 ರೂಪಾಯಿ ಪರ್ kg ಅಂತ ಸಿಗುತ್ತೆ ನಿಮಗೆ. ಅಂದರೆ ಇಲ್ಲಿ ವೆಯ್ಟ್ ಲೆಕ್ಕದಲ್ಲಿ ಕ್ಯಾಲ್ಕುಲೇಷನ್ ಆಗುತ್ತೆ. 1 kg ವೆಯ್ಟ್ ಇರುವಂಥ ಕೊರಿಯರ್ ನೀವು ಡೆಲಿವರ್ ಮಾಡಿದಾಗ 3 ರೂಪಾಯಿ ನಿಮಗೆ ಸಿಗುತ್ತೆ. ತುಂಬ ಕಡಿಮೆ ಅನಿಸ್ಬೋದು, ಬಟ್ ಕೊರಿಯರ್ ಲೋಡ್ ಜಾಸ್ತಿನೇ ಬರುತ್ತೆ ಇಲ್ಲಿ. ಸೊ ನೀವು ಜಾಸ್ತಿ ಡೆಲಿವರ್ ಮಾಡಿದಷ್ಟು ಜಾಸ್ತಿ ಇನ್ಕಮನ್ನು ಮಾಡ್ಕೊಳ್ಬೋದು ಇಲ್ಲಿ. ಆ್ಯಂಡ್ ನಿಮ್ಮ ಏರಿಯಾ ಕವರ್ ಆಗದೇ ಇರುವಂಥ ಕಡೆಗಳಲ್ಲಿ ನೀವು ಕೊರಿಯರ್ ಮಾಡಿದ್ರೆ ಎಕ್ಸ್ಟ್ರಾ ಮನಿ ಸಿಗುತ್ತೆ ನಿಮಗೆ. ಸೊ ಈ ಫ್ರಾಂಚೈಸಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತಂದರೆ, ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅವ್ರದ್ದು ಇಮೇಲ್ ಅಡ್ರೆಸ್ ಅವೈಲೇಬಲ್ ಇದೆ. ಆ ಇಮೇಲ್ ಅಡ್ರೆಸ್ಗೆ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಮತ್ತು ಅಡ್ರೆಸ್ಸನ್ನು ಸೆಂಡ್ ಮಾಡಿದ್ರೆ ಕಂಪನಿಯವರು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಮುಂದೆ ಏನಂತ ಗೈಡ್ ಮಾಡ್ತಾರೆ. ಡೌಟ್ಸ್ಗಳೇನಾದರೂ ಇದ್ದರೆ ಕಮೆಂಟ್ಸ್ ಡ್ರಾಪ್ ಮಾಡಿ. ಥ್ಯಾಂಕ್ ಯು ಆಲ್.